ನಾನು ರಾಜಕೀಯ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ಸಿಂದ. ಅದನ್ನೇ ಸರ್ ಮುಂದುವರಿಲಿ ಅಂತ ನಿಮ್ಮ ಕಾರ್ಯಕರ್ತರು ನಾಯಕರುಗಳು ಹೇಳ್ತಾ ಇರೋಂಥದ್ದು ಸರ್. ಆ ಒಂದು ಉದ್ದೇಶಕ್ಕೆ ಸರ್ ಹೇಳ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ JDS ಒಂದಷ್ಟು ಪ್ರಾಬಲ್ಯ ಇದೆ, ಅದರ ನಿಮ್ಮ ಅನುಕೂಲವನ್ನು ಪಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ದು ಅಂತ. ನಾವು ಏನು ಕುಗ್ಗಿಸ್ಬೇಕಾಗಿಲ್ಲ ರೀ, ಅದು ಕುಗ್ಗೋಗಿದೆ. ನೀವು ಎಲ್ರಿ ರಿಸಲ್ಟೇ ಹೇಳ್ತಾ ಇದ್ದೆ, ನೀವು ಯಾಕ್ರಿ ಪ್ರಶ್ನೆ ಅರ್ಥನೇ ಆಗ್ತಲ್ಲ ನಿಮಗೆ? ಇವತ್ತು ಸುಣ್ಣ ಆಗಿದ್ದೀರಲ್ರಿ. ಈಗ ಯಾರಾದರೂ ಈಗ ಯುದ್ಧ ಭೂಮಿನಲ್ಲಿ ಈಗ ದುರ್ಯೋಧನ ಒಬ್ಬ ಮಗನ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತೀರಿ. ಕುರುಕ್ಷೇತ್ರನ ಕೇಳಿದಾಗ ಬೊಬ್ರವನ ಹೇಳ್ತಾನಲ್ಲ, ಅಭಿಮನ್ಯುವನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತಗೊಂಡಂಥ ನಿರ್ಣಯ ಹಂಗೆ ಆಗಿದೆ. ಮಗನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿಯಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ? ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಗೊತ್ತಾಯಿಸಿದ್ರ ಸರ್? ಹಂಗಂದ್ರೆ ನೋಡ್ರಪ್ಪ, ನೀವೇ ಕೇಳಿ ಅವ್ರನ್ನ. ಅವ್ರಿಗೆ ಏನು ನೋಡ್ರಿ, ಅವ್ರಿಗೆ ಬಂಡತನ ಇದೆ, ಅವ್ರಿಗೆ ಇದ್ದರೆ ಈ ಊರು ಬಿದ್ದರೆ ಮುಂದ್ಲೂರು, ಅವ್ರು ಯಾವುದಕ್ಕೂ ಬಗ್ಗರಲ್ಲ. ಬಟ್ ಇದೆ, ನಾನು ಇಷ್ಟು ಹೇಳ್ತೀನಿ ರೀ, ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಮಸ್ಕಾರ. ಕೊನೆಯ ಪ್ರಶ್ನೆ ಕೇಳ್ತೀನಿ. JDSನವರು ನಿಮ್ಮನ್ನು ಸಂಪರ್ಕ ಮಾಡಿ ಕಾಂಗ್ರೆಸ್ಗೆ ಬರೋದಕ್ಕಾದ್ರೆ ತಮ್ಮ ಮುಂದಾಳತ್ವದಲ್ಲಿ ಕರ್ಕೊಂಡು ಹೋಗ್ತೀರಾ ಸರ್? ನೇರವಾಗಿ ಒಟ್ಟಲ್ಲಿ ನನ್ನ ಭಿನ್ನಮತೀಯ ನಾಯಕರು ಮಾಡಿ ಕೊಟ್ಟಿದ್ದೀರಾ? JDSನ ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಯಾಕಂದ್ರೆ ಮೈತ್ರಿಯಲ್ಲಿ ತಾವು ಕೂಡ ಇದ್ದಂಥವ್ರು. ಅವರೇನಾದರೂ ನಮ್ಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ ಈಗ ಬೆಳಗಾಂ ಸೆಷನ್ನಲ್ಲಿ ಎಲ್ಲ ಭೇಟಿ ಆಗ್ತೀವಿ. ನನ್ನ ಶಾಸಕ ಮಿತ್ರರು ಸಿಗ್ತಾರೆ, ಆಗ ಚರ್ಚೆ ಮಾಡಿ ನೀವು ಸಿಕ್ಕಿದಾಗ ಉತ್ತರ ಹೇಳ್ತೀನಿ. ನಮಸ್ಕಾರ.